ನಿಮ್ಮ ಫೇಸಲ್ಲಿ ಐಸ್ ಕ್ಯೂಬಿಂದ ಮಸಾಜ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತಾ ಇದ್ರೆ ಸೊ ನಮ್ಮ ಫೇಸ್ಗೆ ತುಂಬ ಹೆಲ್ತಿ. ನೀವು ಹೇಗೆ ವಾಟರ್ನ ಕುಡಿತೀರೋ ಡೈಲಿ 4 ಲೀಟರ್ಸ್ ವಾಟರ್ಸ್ ಕಂಪಲ್ಸರಿ ನೀವು ಕುಡಿಬೇಕು. ಸೊ ಅದೇ ರೀತಿ ಫೇಸ್ ಮೇಲೆ ನೀವು ರಬ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಪಿಂಪಲ್ಸು ಪೋರ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನೀವು ಆಲ್ಮೋಸ್ಟ್ ಸನ್ ಟ್ಯಾನ್ ಆಗ್ತಾ ಇರುತ್ತೆ, ಆಚೆ ಹೋದ್ರೆ ನಂಗೆ ತುಂಬ ಬಿಸಿಲಿಗೆ ಟ್ಯಾನ್ ಆಗಿಬಿಡ್ತೀನಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ವೀಕಲ್ಲಿ 3 ಡೇಸ್ ಆದರೂ ನೀವು ಮನೇಲಿ ಟ್ರೈ ಮಾಡಿ. ಸೊ ಐಸ್ ಕ್ಯೂಬಲ್ಲಿ ನೀಟಾಗಿ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಕ್ಲಿಯರ್ ಸ್ಕಿನ್ ಆಗುತ್ತೆ ಮೇಯ್ನ್ಲಿ. ಆ್ಯಂಡ್ ನೀವೇನಾದರೂ ಮೇಕಪ್ ಮಾಡ್ಕೊಳ್ಬೇಕು ಅಥವಾ ಏನಾದರೂ ಈವೆಂಟ್ಸ್ ಇದೆ, ಫಂಕ್ಷನ್ಸ್ ಇದೆ, ಅದಕ್ಕೇನಾದರೂ ನಾವು ರೆಡಿ ಆಗಬೇಕು ಅಂತಂದರೆ ಸೊ ನೀವು ಅಟ್ಲೀಸ್ಟ್ ಒಂದು ವೀಕಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಸೊ ಒಂದು ವೀಕಲ್ಲಿ 3-4 ಡೇಸ್ ನೀವು ಐಸಿಂಗ್ ಮಾಡಿದ್ರೆ ಫೇಸ್ಗೆ, ಸೊ 1 ಮಂತಲ್ಲಿ ನಿಮ್ಮ ಸ್ಕಿನ್ನು ಕ್ಲಿಯರ್ ಸ್ಕಿನ್ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಮೇಕಪ್ ಮಾಡೋದ್ರಿಂದ ತುಂಬ ಫ್ಲಾಲೆಸ್ಸಲ್ಲಿ ಬರುತ್ತೆ ಆ್ಯಂಡ್ ತುಂಬ ನೀಟಾಗಿ ಕೂರುತ್ತೆ ಆ್ಯಂಡ್ ಸ್ವೆಟ್ ಕೂಡ ಆಗಲ್ಲ. ಅಷ್ಟು ಬೆನಿಫಿಟ್ಸ್ ಇದೆ ಐಸಿಂಗಿಂದ. ಆ್ಯಂಡ್ ನಮ್ಮ ಎಲ್ಲರ ಸ್ಕಿನ್ನು ಒಂದೇ ಥರ ಇರಲ್ಲ. ಸೊ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ಸ್ ಏನೆಲ್ಲ ಆಬ್ಸ್ಟಿಕಲ್ಸ್ ಇರುತ್ತೆ, ಸೊ ಅದೆಲ್ಲನೂ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲರ ಹತ್ರನೂ ಫ್ರಿಡ್ಜ್ ಇದ್ದೇ ಇರುತ್ತೆ, ಐಸ್ ಕ್ಯೂಬ್ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಸೊ ಐಸ್ ಕ್ಯೂಬ್ ತೊಗೊಂಡು ಫೇಸಲ್ಲಿ ಮಸಾಜ್ ಮಾಡಿ ಅಷ್ಟೇ. ಸೆನ್ಸಿಟಿವ್ ಸ್ಕಿನ್ ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ಐಸ್ ಕ್ಯೂಬ್. ಆ್ಯಂಡ್ ಎಲ್ಲ ಟೈಮಲ್ಲೂ ನಾವು ಬರೀ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇದನ್ನೇ ಯೂಸ್ ಮಾಡಲಿಕ್ಕಾಗಲ್ಲ. ಸೊ ಅದೆಲ್ಲ ಬೆನಿಫಿಟ್ಸ್ ಇದೊಂದರಲ್ಲೇ ಇದೆ. ಸೊ ಐಸ್ ಕ್ಯೂಬ್ ಯಾವಾಗ ನಮ್ಮ ಫೇಸ್ ಮೇಲೆ ಇಡ್ತೀವಿ, ಸೊ ನಾವು ಏನೇ ಡಸ್ಟ್ ಇದ್ರು ಅಥವಾ ಏನೇ ಪಿಂಪಲ್ಸ್ ಮಾರ್ಕ್ಸ್ ಇದ್ರೂ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲೇ ಕ್ಲಾಟ್ ಆಗಿರುತ್ತೆ. ನಾವು ಯಾವಾಗ ಐಸಿಂಗ್ ಮಾಡ್ತೀವಿ, ಯಾವಾಗ ಮಸಾಜ್ ಕೊಡ್ತೀವಿ ಫೇಸಲ್ಲಿ, ಸೊ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಅಲ್ಲಿ ಏನೇನೆಲ್ಲ ಮತ್ತೆ ಫೇಸ್ ವಾಶ್ ಮಾಡಿಬಿಟ್ಟು ಇಲ್ಲ ನೆಕ್ಸ್ಟ್ ಎಲ್ಲ ಫೇಸ್ ಎಲ್ಲ ಡ್ರೈ ಮಾಡಿಕೊಂಡು ಐಸಿಂಗ್ ಮಾಡಬೇಕು. ಸೊ ಐಸ್ ಕ್ಯೂಬಲ್ಲಿ ನೀಟಾಗಿ ಎಲ್ಲ ಕಡೆಯಿಂದ ಮಸಾಜ್ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡಿದ ಆದಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಸೊ ವಿಟಮಿನ್ ಇ ಕ್ಯಾಪ್ಸೂಲ್. ಸೊ ಇದನ್ನು ತಗೊಂಡು ಇದರಲ್ಲಿ ಡ್ರಾಪ್ಸ್ ಬರುತ್ತಲ್ಲ, ಸೊ ಇದನ್ನು ಫೇಸ್ ಫುಲ್ಲು ಮಸಾಜ್ ಮಾಡಿ, ರಬ್ ಮಾಡಿ. ಸೊ ಆಗ ಏನೇ ರ್ಯಾಷಸ್ ಇದ್ರೂ ಅಥವಾ ಏನೇ ಪಿಂಪಲ್ಸ್ ಆಗೋದಿದ್ರು ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಫೇಸಲ್ಲಿ ಇಚ್ಚಿಂಗ್ ಆಗಲ್ಲ, ಉರಿಯಲ್ಲ. ಸೊ ಅವಾಗ ಫೇಸು ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಈಗ ಐಸಿಂಗ್ ಮಾಡೋಣ. ಸೊ ಈಗ ಐಸಿಂಗ್ ಮಾಡೋಣ. ಸೊ ಆಲ್ಮೋಸ್ಟ್ ಇದೆಲ್ರಿಗೂ ಇದ್ದೇ ಇರುತ್ತೆ. ಸೊ ಈ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಸೊ ಬೈ ಮಾಡಿ. ಸೊ ನೀಟಾಗಿ ಆಗಿಲ್ಲ. ಸೊ ಈಗ ನಾನು ಫೇಸ್ ವಾಶ್ ಮಾಡಿಕೊಂಡು ಫೇಸ್ನ ಡ್ರೈ ಮಾಡ್ಕೊಂಡಿದ್ದೀನಿ. ಸೊ ಐಸ್ ಕ್ಯೂಬ್ನ ಮಸಾಜ್ ಮಾಡೋಣ ಫೇಸ್ ಫುಲ್ಲು. ಸೊ ಅಲ್ಲಿ ನೀಟಾಗಿ ಜೆಂಟಲ್ಲಾಗಿ ಐಸ್ ಕ್ಯೂಬ್ನ ಮಸಾಜ್ ಮಾಡಿ. ಎಷ್ಟು ಕೂಲಿಂಗ್ ಎಫೆಕ್ಟ್ ಇದೆ ಅಂತ ಅಂದರೆ ಅಷ್ಟು ಕೂಲಿಂಗ್ ಎಫೆಕ್ಟ್ ಇದೆ. ಆ್ಯಂಡ್ ನಾನು ಸಿ ಮೈ ಫೇಸ್ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಿದೆ. ಸೊ ಇದು ಮೇಕಪ್ ಬೇಸ್ ಸ್ಟೆಪ್ ಬೈ ಸ್ಟೆಪ್. ಸೊ ಐಸಿಂಗ್ ಈಸ್ ಬೆಸ್ಟ್ ಇಂಪಾರ್ಟೆಂಟ್ ಅವರ್ ಫೇಸ್. ಆ್ಯಂಡ್ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಆಗಿದ್ರು ಕೂಡ, ಆಯಿಲಿ ಸ್ಕಿನ್ ಆಗಿದ್ರು ಕೂಡ ಎಲ್ಲ ಮೇಕಪ್ ಕ್ಲಿಯರಾಗಿ ಕೂರುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ರ್ಯಾಷಸ್ ಆಗಲ್ಲ. ತುಂಬ ಚೆನ್ನಾಗಿ ಫೇಸ್ ಗ್ಲೋಯಿಂಗಾಗಿ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟು ಮತ್ತೆ ಡ್ರೈ ಕ್ಲಾತಿಂದ ಫೇಸ್ನ ಒರೆಸ್. ಆ್ಯಂಡ್ ನೀವು ಎಷ್ಟು ಮಸಾಜ್ ಮಾಡ್ತೀರಾ ಫೇಸಿಗೆ ಐಸಿಂಗ್ ಆದಮೇಲೆ ಅಷ್ಟು ಬೆನಿಫಿಟ್ಸ್, ಅಷ್ಟು ಗ್ಲೋಯಿಂಗಾಗಿ ಕಾಣಿಸುತ್ತೆ, ಅಷ್ಟು ಫೇಸ್ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಡೈಲಿ ಮಾಡಿದ್ರು ಕೂಡ ಏನೂ ರಾಂಗ್ ಆಗಲ್ಲ. ಸೊ ಇನ್ನೂ ಫೇಸ್ ಕ್ಲಿಯರಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸೆಲೆಬ್ರಿಟೀಸ್ ಅಂತ ಅಂದ್ಕೊಂಡ್ರು ಆಲ್ಮೋಸ್ಟ್ ಎಲ್ಲರೂ ಐಸಿಂಗ್ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ಸ್ಕಿನ್ ಗ್ಲೋಯಿಂಗ್ ಪರ್ಪಸ್. ಸೊ ಇದನ್ನು ಹಾಗೆ 2 ಮಿನಿಟ್ಸ್ ಬಿಟ್ಟು ಮತ್ತೆ ವಾಪಸ್ ಬರ್ತೀನಿ. ಸೊ ಈ ರೀತಿ ರಬ್ ಮಾಡಿ ಫೇಸ್ ಪೂರ್ತಿ. ಎಷ್ಟು ಕೂಲಿಂಗ್ ಎಫೆಕ್ಟ್ ಇರುತ್ತೆ ಅಂತ ಅಂದರೆ ನಿಮ್ಗೆ ಏನಾದರೂ ಪಿಂಪಲ್ ಮಾರ್ಕ್ಸ್ ಇದ್ರಂತೂ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಮೈಗ್ರೇನ್ ಇರೋರು, ತುಂಬ ತಲೆನೋವು ಆ ಥರ ಇರೋರು ಕೂಡ ಆಲ್ಮೋಸ್ಟ್ ನೀವು ಡೈಲಿ ಯೂಸ್ ಮಾಡಿದ್ರು ಕೂಡ ತುಂಬ ಒಳ್ಳೆಯದು. ಎಷ್ಟು ಕೂಲಿಂಗ್ ಎಫೆಕ್ಟ್ ಕೊಡ್ತಿದೆ ಗೊತ್ತಾ. ಆ್ಯಂಡ್ ಲಿಪ್ಸ್ ಕೂಡ ಡ್ರೈ ಆಗಿದ್ರೆ ನೀವು ಲಿಪ್ಸ್ ಮೇಲೆ ಈ ಥರ ಸ್ಕ್ರಬ್ ಮಾಡಿದ್ರೆ ಸೊ ಲಿಪ್ಸ್ ಕೂಡ ಸಾಫ್ಟ್ ಟನ್ ಆಗುತ್ತೆ. ಸೊ ಸಿ ಮೈ ಲಿಪ್ಸ್. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ರಿಸಲ್ಟ್ನ ಕಮೆಂಟ್ ಮಾಡಿ. ಆ್ಯಂಡ್ ಕ್ವಿಕ್ ಸೊಲ್ಯೂಷನ್ ಅಂತಂದರೆ ಇದೆ. ಫೇಸಿಗೆ ಏನೇ ಪಿಂಪಲ್ಸ್ ಇದ್ದರೂ ಅಥವಾ ಏನೇ ಟ್ಯಾನ್ ಆಗಿದ್ರು ಕೂಡ ಇನ್ಸ್ಟೆಂಟ್ ರಿಸಲ್ಟ್
ಸೊ ಐಸ್ ಕ್ಯೂಬಿಂಗ್. ಸೊ ಯಾರ್ಯಾರೆಲ್ಲ ಕೇಳ್ತಾ ಇದ್ರಿ ಸನ್ ಟ್ಯಾನ್ ಆಗಿದೆ ಅದಕ್ಕೆ ಏನು ಸೊಲ್ಯೂಷನ್, ಏನು ಮಾಡ್ಬೋದು ಅಂತ. ಸೊ ನಿಮಗೆ ಏನಾದರೂ ಫೇಸಲ್ಲಿ ಟ್ಯಾನ್ ಆಗಿದ್ರೆ ಅಥವಾ ಹ್ಯಾಂಡಲ್ಲಿ ಲೆಗ್ಗಲ್ಲಿ ಕೂಡ ಮಾಡ್ಬೋದು. ನೀವು ಐಸಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಸೊ ನನ್ನ ಸ್ಕಿನ್ ನೋಡಿ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ. ನಾನು ಆಲ್ಮೋಸ್ಟ್ ವೀಕ್ಲಿ ಒಂದು 2 to 3 ಟೈಮ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಮಾಡ್ತಿಲ್ಲ ಅಂತಂದರೆ ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ನು ಕ್ಲಿಯರ್ ಆಗೋದು. ಆ್ಯಂಡ್ ಈ ಥರ ಐಸ್ ಕ್ಯೂಬ್ ಮಾಡಾದ್ಮೇಲೆ ಒಂದು 2 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಬಿಡಿ. ಸೊ ಆ ಐಸಿಂಗ್ ಇರುತ್ತಲ್ಲ ಅದೆಲ್ಲ ಸ್ಕಿನ್ಗೆ ಅಬ್ಸರ್ವ್ ಆಗಿ ಆಮೇಲೆ ಅದೇ ಡ್ರೈ ಆಗುತ್ತೆ. ಆಮೇಲೆ ಬೇಕಾದರೆ ನೀವು ಮತ್ತೆ ಫೇಸ್ ವಾಶ್ ಮಾಡಿ ಡ್ರೈ ಕ್ಲಾತಿಂದ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ನೀವೇನೇನು ಅಪ್ಲೈ ಮಾಡ್ತೀರಾ ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದು ಐಸಿಂಗ್ನ ಬೆನಿಫಿಟ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಕಮೆಂಟ್ ಮಾಡಿ, ನಿಮಗೆ ಬೇಕಾಗಿದ್ದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.